ಗುಡ್ ಮಾರ್ನಿಂಗ್. ಜಸ್ಟ್ ಹೀಗಿದ್ದೆ, ಫ್ರೆಶ್ ಅಪ್ ಆದೆ. ಇವತ್ತು ಕ್ಯಾಶುವಲ್ ವ್ಲಾಗ್ ಆಗಿರುತ್ತೆ. ಫೇಶಿಯಲ್ ಹೇರ್ ರಿಮೂವ್ ಮಾಡಿಸ್ಬೇಕು, ಥ್ರೆಡ್ಡಿಂಗ್ ಮಾಡಿಸೋಣ ಅಂತ ಅಂದ್ಕೊತಿದ್ದೀನಿ. ಯಾಕಂದರೆ ಇವತ್ತು ಈವ್ನಿಂಗ್ ಇನ್ಸ್ಟಾಗ್ರಾಮ್ ವೀಡಿಯೋ ಮಾಡೋಣ ಅಂತ, ಕಂಟೆಂಟ್ ವೀಡಿಯೋ ಮೇಕಪ್ದು. ಇನ್ನು ಫೇಸಲ್ಲಿ ಹೇರ್ಸ್ ಇದ್ದರೆ ಪರ್ಫೆಕ್ಷನ್ ಬರಲ್ಲ, ಫೇಸ್ ಮೇಲೆ ಮೇಕಪ್ ಕೂರಲ್ಲ. ಅದಕ್ಕೆ ಫಸ್ಟ್ ಥ್ರೆಡ್ಡಿಂಗ್ ಮಾಡಿಸೋಣ ಅಂತ ಥ್ರೆಡ್ಡಿಂಗ್ ಮಾಡಿಸ್ತೀನಿ. ನೋಡಿ ಹೇಗೆ ಮಾಡಿಸ್ತೀನಿ ಅನ್ನೋದು. ವೆಲ್ಕಮ್ ಟು ಪ್ರಿಯಾಂಕಾ ಕಿಶನ್ ವ್ಲಾಗ್. ಸೊ ಫೇಶಿಯಲ್ ಥ್ರೆಡ್ಡಿಂಗ್ ಇವಾಗ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 2 months ಆಗಿತ್ತು ಫೇಶಿಯಲ್ ಥ್ರೆಡ್ಡಿಂಗ್ ಮಾಡಿಸಿ. ಹೆವಿ ಪೇನ್ ಆಗುತ್ತೆ. ಇಟ್ಸ್ ಓಕೆ. ಯಾ ಐಬ್ರೋಸ್ ಆಯಿತು. ನಾನು ಐಬ್ರೋಸ್ ಮಾಡೋದು ತುಂಬ ಕಷ್ಟ ಇದೆ. ಥಿಕ್ನೆಸ್ ಇದೆ ಅಲ್ವಾ, ನನಗೆ ಹಿಂಗೆ ಡಾರ್ಕಾಗೇ ಬೇಕು. ಅದಕ್ಕೆ ಹೇಳಿ ಹೆಂಗೆ ಬೇಕು ಹಂಗೆ ಮಾಡಿಸ್ಕೊಂಡೆ. ಇನ್ನು ಫೇಶಿಯಲ್ ಹೇರ್ ರಿಮೂವ್ ಮಾಡಿಸ್ಬೇಕು, ನೋವ್ತಿದೆ. ಅದಕ್ಕೆ ಸ್ವಲ್ಪ ಬ್ರೇಕ್ ತಗೊಂಡೆ. ಚಿನ್ ಏರಿಯಾ ಎಲ್ಲ ಆಗಿದೆ, ಚಿಕ್ ಆ್ಯಂಡ್ ಚಿನ್ ಏರಿಯಾಸ್ ಎಲ್ಲ ಆಗಿದೆ. ಫೋರ್ಹೆಡ್ಡು ಮತ್ತು ಅಪ್ಪರ್ ಲಿಪ್ಸು ಮತ್ತು ಇಲ್ಲಿ ಚಿನ್ ಮಾಡಿಸ್ಬೇಕು. ಸೊ ಬೇಗ ಮುಗಿಸಿ ಮತ್ತು ನೆಕ್ಸ್ಟ್ ಇನ್ನು ಊಟ ಮಾಡಬೇಕು. ಊಟ ಮಾಡಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫೇಶಿಯಲ್ ಹೇರ್ ಎಲ್ಲ ರಿಮೂವ್ ಮಾಡಿದ್ದಾಯಿತು. ಸ್ವಲ್ಪ ಸ್ಕಿನ್ನೆಲ್ಲ ರೆಡ್ನೆಸ್ ಆಗಿದೆ. ಸೆನ್ಸಿಟಿವ್ ಸ್ಕಿನ್ ಅಲ್ವಾ, ಸೊ ಇಟ್ಸ್ ಕಾಮನ್ ರೆಡ್ನೆಸ್ ಎಲ್ಲ ಆಗೋದು ಈ ಏರಿಯಾ, ಪರ್ಟಿಕ್ಯುಲರ್ಲಿ ಈ ಏರಿಯಾದಲ್ಲಿ. ಸೊ ಕ್ಲೆನ್ಸಿಂಗ್ ಮಾಡಿಕೊಂಡು ಫೇಸೆಲ್ಲ ವೈಪ್ ಮಾಡಿ ಮತ್ತು ವೀಡಿಯೋ ಮಾಡಬೇಕು ಇನ್ಸ್ಟಾಗ್ರಾಮ್ಗೆ, ಮೇಕಪ್ ವೀಡಿಯೋ. ಅದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ, ಮೇಕಪ್ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ. ಫೇಶಿಯಲ್ ಹೇರ್ಸ್ ರಿಮೂವ್ ಮಾಡಿದ್ಮೇಲೆ ನಿಮ್ಮ ಹತ್ರ ಕ್ಲೆನ್ಸಿಂಗ್ ಮಿಲ್ಕ್ ಏನಾದರೂ ಇದ್ದರೆ ಅದರಿಂದ ನೀಟಾಗಿ ಈ ಥರ ಮಸಾಜ್ ಮಾಡ್ಕೊಳ್ಳಿ ಸರ್ಕ್ಯುಲರ್ ಮೋಷನಲ್ಲಿ. ಏನಕ್ಕೆ ಅಂದರೆ ಇವಾಗ ಹೇರ್ಸ್ ರಿಮೂವ್ ಮಾಡಬೇಕಾದ್ರೆ ನಮ್ಮ ಸ್ಕಿನ್ನೆಲ್ಲ ಸ್ವಲ್ಪ ಪ್ಯಾನಿಕ್ ಆಗಿರುತ್ತೆ, ಸೆನ್ಸಿಟಿವ್ ಇರುತ್ತಲ್ಲ, ಮತ್ತು ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ. ಕ್ಲೆನ್ಸ್ ಮಾಡ್ಕೊಳೋದ್ರಿಂದ ಅವು ಪೋರ್ಸ್ ಎಲ್ಲ ಕ್ಲೀನಾಗಿ ಮತ್ತು ಸ್ಕಿನ್ಗೆ ಆಕ್ಸಿಜನ್ ಕೂಡ ಸಿಗುತ್ತೆ. ಈ ನಡುವೆ ನೈಟ್ ಟೈಮ್ಸ್ ಎಲ್ಲ ಕೊರಿಯನ್ ಸೀರೀಸ್ ನೋಡಿ 3 ಗಂಟೆ 2 ಗಂಟೆ ಮಲ್ಕೊಳ್ಳೋ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅದರಿಂದ ಡಾರ್ಕ್ ಸರ್ಕಲ್ ಕೂಡ ಬರೋದು ಸ್ಟಾರ್ಟ್ ಆಗಿದೆ. ಎಲ್ಲ ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡಿ ಸ್ವಲ್ಪ ಸ್ಕಿನ್ ಕೇರ್ ಮಾಡಬೇಕು, ಹೆಲ್ತ್ ಕೇರ್ ಮಾಡಬೇಕು ಮೇನ್. ಸುಮ್ಮನೆ ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ, ತುಂಬ ಪ್ರೆಸ್ ಏನು ಮಾಡೋ ಅವಶ್ಯಕತೆ ಇರಲ್ಲ. ಇನ್ ಕೇಸ್ ನೀವೇನಾದರೂ ಫೇಶಿಯಲ್ ಹೇರ್ ರಿಮೂವ್ ಮಾಡಿಸಿದ್ಮೇಲೆ ಬೇಕಂದರೆ ಐಸ್ ಕ್ಯೂಬ್ಸ್ ಕೂಡ ಇಡ್ಬೋದು. ಈ ಪಾರ್ಟಲ್ಲಿ ಸೆನ್ಸಿಟಿವ್ ಇರುತ್ತಲ್ಲ, ಸೊ ಒಬ್ಬೊಬ್ಬರಿಗೆ ಸ್ಕಿನ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಒಬ್ಬೊಬ್ಬರಿಗೆ ಸ್ಕಿನ್ ಪಾಪ್ ಆಗುತ್ತೆ, ಅಂದರೆ ಬಂಪ್ಸ್ ಬಂದುಬಿಡುತ್ತೆ. ನೀವು ಕ್ಲೆನ್ಸಿಂಗ್ ಮಿಲ್ಕಲ್ಲಿ ಕ್ಲೆನ್ಸ್ ಕೂಡ ಮಾಡ್ಕೊಬೋದು, ಇಲ್ಲಾಂದರೆ ಐಸ್ ಕ್ಯೂಬ್ಸಿಂದ ಲೈಟಾಗಿ ಮಸಾಜ್ ಮಾಡ್ಕೊಬೋದು. ಫೇಸ್ ವಾಶ್ ಆಯಿತು ನಂದು. ನೀಟಾಗಿ ವೈಪ್ ಮಾಡ್ಕೊಳ್ಳೋಣ. ಸುಮ್ಮನೆ ಹಿಂಗೆ ಲೈಟಾಗಿ ಡ್ಯಾಬ್ ಮಾಡ್ಕೊತೀನಿ. ಸ್ಕಿನ್ನೆಲ್ಲ ಉರಿತಿದೆ. ನನಗೆ 15 days ಒನ್ಸು ಫೇಶಿಯಲ್ ಹೇರ್ ರಿಮೂವ್ ಮಾಡಬೇಕು. ಹೆವಿ ಗ್ರೋತ್ ಇದೆ ಫೇಶಿಯಲ್ ಹೇರ್, ನನಗೆ ರಿಮೂವ್ ಮಾಡ್ಕೋಬೇಕು. ಇಲ್ಲಾಂದರೆ ನೆಕ್ಸ್ಟು ಮಾಡ್ಕೋಬೇಕಾದ್ರೆ ಹೆವಿ ಪೇನ್ ಆಗುತ್ತೆ. ನಾನು ಥ್ರೆಡ್ಡಿಂಗೇ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ನಾನು ರೇಸರ್ ಯೂಸ್ ಮಾಡ್ತಿದ್ದೆ. ಫೇಶಿಯಲ್ ಹೇರ್ ರಿಮೂವರ್ ರೇಸರ್ ಬರುತ್ತಲ್ವ, ಅದು ಯೂಸ್ ಮಾಡ್ತಿದ್ದೆ. ನಂಗೆ ತುಂಬ ಜನ ಹೇಳಿದ್ದಾರೆ ಅದು ಯೂಸ್ ಮಾಡಬಾರ್ದು ಅಂತ. ಯೂಸ್ ಮಾಡಿದ್ರೆ
ಇನ್ನರ್ ವಾಟಲ್ಲಿ ಹೇರ್ ಗ್ರೋತ್ ಆಗುತ್ತೆ. ಆವಾಗ ಏನಾಗುತ್ತೆ, ಪಿಂಪಲ್ಸ್ ಬರೋದು, ಆ್ಯಕ್ನಿ ಬರೋದು ಎಲ್ಲ ಸ್ಟಾರ್ಟ್ ಆಗುತ್ತೆ. ಇನ್ನರ್ ವಾಟ್ ನನಗೆ ನೋಡಿ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ, ನೋಡಿ ಅದರಿಂದನೇ ಈ ಮಾರ್ಕ್ ಹಂಗೆ ಇದೆ, ಹೋಗ್ತಿಲ್ಲ ಮಾರ್ಕು. ಇನ್ನರ್ ಹೇರ್ ಗ್ರೋತ್ ಆಗಿ ಟ್ರೆಡ್ಡಿಂಗ್ ಇಲ್ಲಾಂದರೆ ವ್ಯಾಕ್ಸಿಂಗ್ ಮಾಡಿಸ್ಕೊಳ್ಳಿ. ವ್ಯಾಕ್ಸಿಂಗು ಪೇನ್ಫುಲ್ ಅನಿಸಿದ್ರೆ ಟ್ರೆಡ್ಡಿಂಗ್ ಮಾಡಿಸ್ಕೊಳ್ಳಿ. ವ್ಯಾಕ್ಸಿಂಗಲ್ಲಿ ಏನಂದರೆ ಒಬ್ಬೊಬ್ಬರಿಗೆ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತಲ್ಲ, ಸ್ಕಿನ್ ರಿಮೂವ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ರ್ಯಾಷಸ್, ಇರಿಟೇಷನ್, ಪಿಂಪಲ್ಸ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಡಿಪೆಂಡ್ಸ್ ಅಷ್ಟೇ, ಸ್ಕಿನ್ ಮೇಲೆ ಡಿಪೆಂಡ್ ಎಲ್ಲ. ನನಗಂತೂ ವ್ಯಾಕ್ಸಿಂಗ್ ಸೆಟ್ ಆಗಲ್ಲ. ಸೊ ನೆಕ್ಸ್ಟ್ ನಾನು ಮೇಕಪ್ ವ್ಲಾಗೋಸ್ಕರ ಬೇಸಿಕ್ ಸ್ಕಿನ್ ಕೇರ್ ಏನು ಮಾಡ್ಕೋಬೇಕಿತ್ತು ಎಲ್ಲ ಮಾಡಿ ಮುಗಿಸಿದ್ದೀನಿ. ಇವಾಗ ಇನ್ನು ನಾನು ಲೈಟ್ ಸೆಟಪ್ ಮಾಡಬೇಕು ಮತ್ತು ಪ್ರಾಡಕ್ಟ್ ಅಸೆಂಬಲ್ ಮಾಡಬೇಕು ವೀಡಿಯೋಗೋಸ್ಕರ. ನಾನು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಆಮೇಲೆ ಯಾರಾದರೂ ಹೊಸವರು ವೀಡಿಯೋನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಕೀಪ್ ಸ್ಮೈಲಿಂಗ್. She walks in with that swing, got the whole place buzzing like spring.